ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಧನುರ್ಮಾಸದ 3ನೇ ದಿನ ವಿಡಿಯೋ ಆಗಿರುತ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅರಳಿಕಟ್ಟೆ ಪೂಜೆನ ಹೇಗೆ ಮಾಡಬೇಕು, ಅದರಿಂದ ಏನ್ ಲಾಭ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಈ ದಿನನೂ ಅಷ್ಟೇ ಬೆಳಗಿನ ಜಾವನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ವಿಘ್ನೇಶ್ವರನ್ ಪೂಜೆ ಮಾಡಿ, ಸಿಹಿ ಮಾಡಿ, ನೈವೇದ್ಯ ಮಾಡಿ, ಆನಂತರ ಅರಳಿಕಟ್ಟೆ ಪೂಜೆನ ಮಾಡಿದ್ವಿ. ಇಂದಿನ ಸಂಪ್ರದಾಯದಿಂದಲೂ ಅರಳಿ ಮರ ಪೂಜೆಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಧನುರ್ಮಾಸದಲ್ಲಿ ಅರಳಿಕಟ್ಟೆ ಪೂಜೆ ತುಂಬಾನೇ ವಿಶೇಷವಾಗಿದೆ. ಅರಳಿ ಮರ ಪೂಜೆಗೆ ತುಂಬಾನೇ ಶ್ರೇಷ್ಠವಾದ ಮರ ಆಗಿದೆ. ಅರಳಿ ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ನೆಲೆಸಿರೋದ್ರಿಂದ ಪೂಜೆಗೆ ಶ್ರೇಷ್ಠವಾದ ವೃಕ್ಷ ಇದಾಗಿದೆ. ಧನುರ್ಮಾಸದಲ್ಲಿ ಅರಳಿಕಟ್ಟೆ ಪೂಜೆ ಮಾಡೋದ್ರಿಂದ ಭಕ್ತಾದಿಗಳ ಬೇಡಿಕೆ ಎಲ್ಲ ಏನಿದೆ ಅನ್ನೋದು ತುಂಬಾನೇ ಬೇಗ ನೆರವೇರುತ್ತದೆ ಅಂತ ನಂಬಿಕೆ ಇದೆ. ಅರಳಿ ಮರ ಪೂಜೆಯಲ್ಲಿ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಅರ್ಥ ಇದೆ. ನಾವು ಅರಳಿಕಟ್ಟೆ ಪೂಜೆನ ಮುಗಿಸಿದ್ವಿ. ಇಲ್ಲಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.